अस्सलाम वालेकुम वरहमतुल्लाहि वबरकातुह। डियर 10th स्टैंडर्ड स्टूडेंट्स, आप लोगों के पोएम्स में 6th पोएम क्या है बोले तो वचनಗಳು है। अगर इसका आप लोगों को एक्सप्लेनेशन वीडियो होना है बोले तो वो भी मैं इसके एंड स्क्रीन में वो वीडियो मेंशन करता हूँ, उसका एक्सप्लेनेशन आप देख सकते हैं। अब इसके लेसन नोट्स देखेंगे क्या है इसमें वचनಗಳು। ये पोएम में है ना, ये वचन है, पोएम नहीं है। ये वचन में दो राइटर्स है, कौन से बोले तो 3 राइटर्स है, बसवಣ್ಣ, अक्का महादेवी और थर्ड वन कौन बोले तो सन्नलिಗೆಯ सिद्धाराम। ये तीनों का कवि परिचय देखेंगे। फर्स्ट लेखकर अथवा कवि परिचय। ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ಇವರು ಬರೆದ ಕೃತಿಗಳು ಬಸವಣ್ಣನವರ ವಚನಗಳು. ಇವರ ವಚನಗಳ अंकित ಕೂಡಲ ಸಂಗಮ ದೇವ। ये बसवಣ್ಣ का कवि परिचय हुआ। और सेकंड अक्का महादेवी, इनका कवि परिचय देखिए। ಅಕ್ಕ ಮಹಾದೇವಿ ಅವರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಜನಿಸಿದರು. ಇವರು ಬರೆದ ಕೃತಿಗಳೆಂದರೆ ಯುಗಾಂಗ, ತ್ರಿವೇದಿ ಮತ್ತು ಅಕ್ಕ ಮಹಾದೇವಿ ವಚನಗಳು. ಇವರ ವಚನಗಳ अंकित ಚನ್ನಮಲ್ಲಿಕಾರ್ಜುನ। ये अक्का महादेवी का कवि परिचय हुआ। अब नेक्स्ट थर्ड वन कौन से कवि बोले तो सन्नलिಗೆಯ ಸಿದ್ಧರಾಮ। इनका कवि परिचय देखो। ಸನ್ನಲಿಗೆ ಸಿದ್ಧರಾಮ ಅವರು 12ನೇ ಶತಮಾನದಲ್ಲಿ ಸೊನ್ನಲಿಗೆಯಲ್ಲಿ ಜನಿಸಿದರು. ಇವರು ಬರೆದ ಕೃತಿಗಳು ಸನ್ನಲಿಗೆ ಸಿದ್ಧರಾಮನ ವಚನಗಳು. ಇವರ ವಚನಗಳ अंकित ಕಪಿಲ ಸಿದ್ಧ ಮಲ್ಲಿಕಾರ್ಜುನ। ये 3 वचनकारों है, ये तीनों का कवि परिचय है। अब हम इसके मेन नोट्स देखेंगे। क्या बोले तो फर्स्ट कौन सी बीट है, मैच द फॉलोइंग है। ಹೊಂದಿಸಿ ಬರೆಯಿರಿ। अपट बसवಣ್ಣ, सिद्धराम, अक्का महादेवी, ये अपट में हुआ। अब ब पट में देखेंगे। कपिल सिद्ध मल्लिकार्जुन, आ गुहेश्वर, ई ಕೂಡಲ संगम देव, ई चन्न मल्लिकार्जुन। अब इसका आंसर्स देखिए। फर्स्ट वन बसवಣ್ಣ का आंसर क्या है, ई ಕೂಡಲ संगम देवा, ये फर्स्ट आंसर है। सेकेंड बोले तो क्या है, सिद्धराम। सिद्धराम का आंसर क्या है बोले तो आ कपिल सिद्ध मल्लिकार्जुन, ये सेकेंड आंसर है। थर्ड वन अक्का महादेवी। अक्का महादेवी का क्या है बोले तो चन्न मल्लिकार्जुन, ये ई का जो है वो थर्ड वन है। अब इसके आंसर्स है। अब हम 1 मार्क के क्वेश्चन आंसर्स देखेंगे। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ಪ್ರಶ್ನೆ 1, ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಉತ್ತರ, ಬಸವಣ್ಣನವರ ಪ್ರಕಾರ ಸ್ಥಾವರವು ನಶಿಸುವುದು। ಪ್ರಶ್ನೆ 2, ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಉತ್ತರ, ಪುಣ್ಯತೀರ್ಥಗಳು ನೀರು ಬರದಿದ್ದರೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು। ಪ್ರಶ್ನೆ 3, ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ಧರಾಮ ಹೇಳುತ್ತಾರೆ? ಉತ್ತರ, ವೇಷ ತಕ್ಕಂತೆ ಆಚರಣೆಗಳು ಇರಬೇಕೆಂದು ಸಿದ್ಧರಾಮ ಹೇಳುತ್ತಾರೆ। ಪ್ರಶ್ನೆ 4, ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ, ಸಂತೆಯೊಳಗೊಂದು ಮನೆಯನ್ನು ಮಾಡಿ ಶಬ್ದಕ್ಕೆ अंजबारदू। ये थे 1 मार्क के ऑल क्वेश्चन आंसर्स, ऑल 4 क्वेश्चन आंसर्स। इसके बाद हम 2-3 मार्क के क्वेश्चन आंसर्स देखेंगे। प्रश्न 1, ಲೋಕದಲ್ಲಿ ಕೇಳಿ ಬರುವ ನಿದ್ದೆಗಳನ್ನು ಅಕ್ಕ ಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ಅಕ್ಕ ಮಹಾದೇವಿಯನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ಅಕ್ಕ ಎಂದು ಕರೆಯುತ್ತಾರೆ। ಈ ವಚನದಲ್ಲಿ ಅಕ್ಕ ಜೀವನದ ಸನ್ನಿವೇಶಗಳನ್ನು ನಿಭಾಯಿಸುವಾಗ ಹೇಗೆ ಸಮಚಿತ್ತದಿಂದ ಇರಬೇಕು ಎಂಬುದರ ಅರಿವನ್ನು ಚಿತ್ರಿಸಿದ್ದಾರೆ। ಪ್ರಪಂಚದ ನಿಂದನೆ, ದೂಷಣೆ, ತಿರಸ್ಕಾರಗಳಿಗೆ ಕೋಪಗೊಳ್ಳಬಾರದು ಮತ್ತು ಪ್ರಪಂಚದ ಮೆಚ್ಚುಗೆ, ಹೊಗಳಿಕೆಗೆ ಹೆಮ್ಮೆ ಪಡಬಾರದೆಂದು ನಮಗೆ ಸಲಹೆ ನೀಡುತ್ತಾಳೆ। ನಮ್ಮ
ದಾರಿಯಲ್ಲಿ ಬರುವ ಮೆಚ್ಚುಗೆಗಳು ಮತ್ತು ಉಪದೇಶಗಳು ನಮ್ಮ ಸಮತೋಲನ ಮತ್ತು ಮನಸ್ಸಿನ ಶಾಂತತೆಗೆ ಭಂಗ ತರಬಾರದು ಎಂದು ಅವರು प्रतिपादिಸುತ್ತಾರೆ। ये था 2-3 मार्क का फर्स्ट क्वेश्चन आंसर। एक बार देखिए पूरा आंसर देखिए। अगर किसी को नोट्स होना है तो आप स्क्रीनशॉट भी ले सकते हैं या फिर ऐसे ही स्क्रीन को स्टॉप करके भी लिख सकते हैं। अब नेक्स्ट क्वेश्चन देखिए। ಬಸವಣ್ಣನವರು ದೇಹವೇ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಹಣವಿರುವವನು ಶಿವ ಮಂದಿರ ಕಟ್ಟಿಸುವವರು, ಬಡವನಾದ ನಾನೆಂತೂ ಕಟ್ಟಿಸಲಿ, ನನ್ನ ಕಾಲೇ ಕಂಬಗಳು, ದೇಹವೇ ಗುಡಿ, ತಲೆಯೇ ಬಂಗಾರದ ಕಳಸವೆಂದು ಭಾವಿಸಿ ಕೇಳು ಕೂಡಲ ಸಂಗಮ ದೇವ, ಆ ಗುಡಿ ಗುಂಡಾರಗಳಿಗೆ ಅಳಿವಿದೆ, ಆದರೆ ಜಂಗಮ ಸೇವೆಯಲ್ಲಿರುವ ನನ್ನ ದೇಹಕ್ಕೆ ಅಳಿವಿಲ್ಲ. ಶ್ರೀಮಂತರು ನಿಮಗಾಗಿ ದೇವಾಲಯಗಳನ್ನು ನಿರ್ಮಿಸುತ್ತಾರೆ, ಈ ದೇವರೇ ನಾನು ತುಂಬಾ ಬಡವನು, ನಿನಗಾಗಿ ಮಂದಿರವನ್ನು ಕಟ್ಟಲು ಸಾಧ್ಯವಿಲ್ಲ, ನನ್ನ ದೇಹವೇ ದೇವಾಲಯ ಎಂಬ ಕಲ್ಪನೆಯಾಗಿದೆ। ये था सेकेंड 2 मार्क का क्वेश्चन आंसर का आंसर, क्वेश्चन का आंसर एक बार देख लीजिए। अब हम नेक्स्ट थर्ड क्वेश्चन का क्वेश्चन एंड आंसर देखेंगे। ಪ್ರಶ್ನೆ 3, ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ತಿಳಿಸಿ। ಉತ್ತರ: ಬರೀ ವೇಷ ಧರಿಸಿದರೆ ಫಲವಿಲ್ಲ, ವೇಷಕ್ಕೆ ಅನುಗುಣವಾಗಿ ಆಚರಣೆಗಳು ಇರಬೇಕು ಎಂಬ ಚಿಂತನೆ ಸಿದ್ದರಾಮದ್ದು। ಮನುಷ್ಯನು ತನ್ನ ಜೀವನ ನಿರ್ವಹಣೆಗಾಗಿ ಅನೇಕ ವೇಷಗಳನ್ನು ಧರಿಸುತ್ತಾರೆ, ವೇಷ ಧರಿಸುವುದಕ್ಕೆ ವಚನಕಾರರ ವಿರೋಧವಿಲ್ಲ, ವೇಷಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸಗಳು ಆಚರಣೆಗಳಿರಲಿ, ನುಡಿಯಂತೆ ನಡೆಯಿರಲಿ ಎಂಬ ಮಾತು ಸಹ ಇದನ್ನೇ प्रतिपादिಸುತ್ತದೆ। ये थे आपके 2-3 मार्क के क्वेश्चन आंसर्स। एक बार पूरे क्वेश्चन आंसर्स देखें। अब हम क्या देखेंगे? 8-10 मार्क के प्रश्नोत्तर देखेंगे। ಪ್ರಶ್ನೆ 1, ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸಿದ್ದಾನೆ? ಉತ್ತರ: ವೇಷಕ್ಕೆ ತಕ್ಕಂತೆ ಆಚರಣೆಗಳು ಇರಬೇಕೆಂದು ಸಿದ್ದರಾಮ ಹೇಳುತ್ತಾರೆ, ಇಲ್ಲದಿದ್ದರೆ ಬರೆಯ ಬೂಟಾಟಿಗಳಾಗುತ್ತದೆ। ಸನ್ಯಾಸಿಯ ವೇಷ ತೊಟ್ಟು ಭಾವಭೋಗಿಯಂತೆ ಜೀವನ ನಡೆಸುವುದು ವೇಷಕ್ಕೆ ಮಾಡುವ ಅವಮಾನ, ಅಪಚಾರವಾಗುತ್ತದೆ। ವೇದಾಂತವನ್ನು ಅಧ್ಯಯನ ಮಾಡುವುದು ನಿಷ್ಪ್ರಯೋಜಕವೆನಿಸುತ್ತದೆ। ಹಲವು ಕೆರೆಗಳನ್ನು ತೋಡಬಹುದು, ಕೆರೆಗಳಲ್ಲಿ ಪವಿತ್ರ ಜಲ ಉತ್ಪತ್ತಿಯಾಗಬೇಕು, ಹಾಗಾಗಲೇ ಕೆರೆಗಳು ತೋಡುವಿಕೆ ಸಾರ್ಥಕವೆನಿಸುತ್ತದೆ। ಪುಣ್ಯ ಜಲವಿಲ್ಲದ ಕೆರೆಗಳು ನಿಷ್ಪ್ರಯೋಜಕವಾಗುತ್ತವೆ। ಹೀಗೆ ಸಿದ್ದರಾಮನು ತನ್ನ ವಚನದಲ್ಲಿ ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಮತೆ ಇರಬೇಕೆಂದು प्रतिपादिಸಿದ್ದಾನೆ। ये थे फर्स्ट 8-10 वाक्य का आंसर। अब हम सेकेंड देखेंगे। ಪ್ರಶ್ನೆ 2, ಅಕ್ಕ ಮಹಾದೇವಿ ತನ್ನ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳೊಂದಿಗೆ ಸಮರ್ಥಿಸುತ್ತಾಳೆ? ಉತ್ತರ: ಚನ್ನಮಲ್ಲಿಕಾರ್ಜುನನ ಅರಿವು ಗಳಿಸಿದಾಗ ತನ್ನ ಬದುಕು ಫಲದಾಯಕವಾಗುವುದು ಎಂದು ಅಕ್ಕ ಮಹಾದೇವಿ ಹೇಳಿದ್ದಾಳೆ। ಬೆಟ್ಟದ ಮೇಲೆ ಮನೆಯ ಮಾಡಿದಾಗ ಪ್ರಾಣಿಗಳಿಗೆ ಭಯಪಡದೆ ಬದುಕಬೇಕು, ಸಮುದ್ರದ ದಡದ ಮೇಲೆ ಮನೆಯ ಮಾಡಿದಾಗ ಅಲೆಗಳಿಗೆ ಹೆದರಬಾರದು, ಸಂತೆಯಲ್ಲಿ ಮನೆಯ ಮಾಡಿದಾಗ ಶಬ್ದಕ್ಕೆ ಅಂಜಬಾರದು, ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಿಂದನೆಗಳು ಬರುವುದು ಸಹಜ, ಇವುಗಳಿಗೆ ಕೋಪ ಮಾಡಿಕೊಳ್ಳದೆ ಬದುಕಿದಾಗ ನಮ್ಮ ಬದುಕು फलदायकवागुತ್ತದೆ। ये थे आपके 8-10 के दोनों आंसर। अब ಸಂದರ್ಭ देखेंगे। ಸಂದರ್ಭದೊಡನೆ ವಿವರಿಸಿರಿ। ಸಂದರ್ಭ 1, ಶಿರವೇ ಹೊನ್ನ ಕಳಶವಯ್ಯ. ಉತ್ತರ ಆಯ್ಕೆ:
ಈ ವಾಕ್ಯವನ್ನು ಬಸವಣ್ಣನವರ ವಚನದಿಂದ ಆಯ್ದ ವಚನಗಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹಣವಿರುವವನು ಶಿವ ಮಂದಿರ ಕಟ್ಟಿಸುವವರು, ಬಡವನಾದ ನಾನೆಂತೂ ಕಟ್ಟಿಸಲಿ, ನನ್ನ ಕಾಲೇ ಕಂಬಗಳು, ದೇಹವೇ ಗುಡಿ, ತಲೆಯೇ ಬಂಗಾರದ ಕಳಸವೆಂದು ಭಾವಿಸಿ ಕೇಳು ಕೂಡಲ ಸಂಗಮ ದೇವ. ಆ ಗುಡಿ ಗುಂಡಾರಗಳಿಗೆ ಅಳಿವಿದೆ, ಆದರೆ ಜಂಗಮ ಸೇವೆಯಲ್ಲಿರುವ ನನ್ನ ದೇಹಕ್ಕೆ ಅಳಿವಿಲ್ಲ ಎಂದು ತಮ್ಮ ವಚನದ ಮೂಲಕ ಬಸವಣ್ಣನವರು ಹೇಳಿದ್ದಾರೆ. ನೆಕ್ಸ್ಟ್ ಸ್ವರಹಾಸ್ಯ. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಪ್ರತಿಪಾದಿಸಿ ಬಸವಣ್ಣನವರು ಪರೋಕ್ಷವಾಗಿ ದೇವರ ಹೆಸರಿನಲ್ಲಿ ಗುಡಿ ಗೋಪುರಗಳನ್ನು ಕಟ್ಟುವುದನ್ನು ವಿರೋಧಿಸುವುದು ಸ್ವರಹಾಸ್ಯವಾಗಿದೆ. ಯಥಾ ಫಸ್ಟ್ संदर्भ। अब हम सेकेंड संदर्भ देखेंगे। प्रश्न संदर्भ 2, ವೇಷ ಧರಿಸಿ ಫಲವೇನಯ್ಯ ಆಯ್ಕೆ. ಈ ವಾಕ್ಯವನ್ನು ಸನ್ನಲಿಗೆಯ ಸಿದ್ದರಾಮ ಅವರ ವಚನದಿಂದ ಆಯ್ದ ವಚನಗಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ವೇಷಕ್ಕೆ ತಕ್ಕಂತೆ ಆಚರಣೆಗಳು ಇರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ಇಲ್ಲದಿದ್ದರೆ ಬರೆಯ ಬುಟಾಟಿಕೆಯಾಗುತ್ತದೆ. ಸನ್ಯಾಸಿಯ ವೇಷ ತೊಟ್ಟು ಮಹಾಭೋಗಿಯಾಗಿಯಂತೆ ಜೀವನ ನಡೆಸುವುದು ವೇಷಕ್ಕೆ ಮಾಡುವ ಅಪಚಾರವಾಗುತ್ತದೆ. ವೇದಾಂತವನ್ನು ಅಧ್ಯಯನ ಮಾಡುವುದು ನಿಷ್ಪ್ರಯೋಜಕವೆನ್ನಿಸುತ್ತದೆ ಎಂದು ತಮ್ಮ ವಚನದ ಮೂಲಕ ಸನ್ನಲಿಗೆಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸ್ವರಹಾಸ್ಯ. ಮನುಷ್ಯನು ವೇಷ ಧರಿಸಿದ ಮಾತ್ರಕ್ಕೆ ಸಜ್ಜನನಾಗುವುದಿಲ್ಲ. ಯಾವ ವೇಷ ಧರಿಸುತ್ತಾನೆ ಅದಕ್ಕೆ ಅನುಗುಣವಾಗಿ ಆಚರಣೆಗಳು ಇದ್ದಾಗ ಮಾತ್ರ ಅವನ ಬದುಕು ಫಲದಾಯಕವಾಗುತ್ತದೆ. यथा सेकेंड संदर्भ का आंसर। अब थर्ड वन देखेंगे। संदर्भ 3, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಭೃಂಗಗಳಿಗಂಜಿ ದಡೆದೆಂತಯ್ಯ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಅಂಕ ಮಹಾದೇವಿ ಅವರ ವಚನದಿಂದ ಆಯ್ದ ವಚನಗಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬೆಟ್ಟದ ಮೇಲೆ ಮನೆಯ ಮಾಡಿದಾಗ ಪ್ರಾಣಿಗಳಿಗೆ ಭಯ ಪಡದೆ ಬದುಕಬೇಕು. ಸಮುದ್ರದ ದಡದ ಮೇಲೆ ಮನೆಯ ಮಾಡಿದಾಗ ಅಲೆಗಳಿಗೆ ಹೆದರಬಾರದು. ಸಂತೆಯಲ್ಲಿ ಮನೆಯ ಮಾಡಿದಾಗ ಶಬ್ದಕ್ಕೆ ಅಂಜಬಾರದು. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಿಂದನೆಗಳು ಬರುವುದು ಸಹಜ. ಇವುಗಳಿಗೆ ಕೋಪ ಮಾಡಿಕೊಳ್ಳದೆ ಬದುಕಬೇಕು ಎಂದು ಹೇಳಿದ ಸಂದರ್ಭದಾಗಿದೆ. ಸ್ವರಹಾಸ್ಯ. ಈ ಭೂಮಿಯಲ್ಲಿ ಜನ್ಮ ತಾಳಿದ ಮೇಲೆ ಕಷ್ಟ ನಷ್ಟಗಳು, ನೋವು, ಅವಮಾನಗಳನ್ನು ಎದುರಿಸಬೇಕು. ಅವುಗಳಿಗೆ ಹೆದರಿ ಹಿಮ್ಮೆಟ್ಟುವುದು ಸರಿಯಲ್ಲ ಎಂದು ಮಾರ್ಮಿಕವಾಗಿ ವಿವರಿಸಿದ್ದಾರೆ. ये थे आपके तीनों संदर्भ के क्वेश्चन एंड आंसर। अब हम क्या देखेंगे? ग्रामर बिट देखेंगे। फर्स्ट, ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಕಾಡು, ಅರಣ್ಯ, ಪೀಡಿಸು. ಕೆರೆ, ನೀರಿನ ಮೂಲಕ ಉಜ್ಜು. ಅಂಗಲು, ಸಾವು ಮರಣ, ಊಟದ ತಟ್ಟೆ. ತೋರೆ, ನದಿ, ಹೊಳೆ, ತ್ಯಜಿಸು. ಎತ್ತು, ವೃಷಭ, ಮೇಲೆತ್ತು. ಅಬ್ ನೆಕ್ಸ್ಟ್ ಬಿಡಿಸಿ ಬರೆಯಿರಿ. ಪ್ರಶ್ನೆ 1, ವೇಷದಂತಾಚರಣೆ. ವೇಷದಂತ ಕೂಡಿಸು ಆಚರಣೆ. ಶ್ರವಣ ದೀರ್ಘ ಸಂಧಿ. ಪ್ರಶ್ನೆ 2, ವೇದಾಂತವನ್ನೋದಿ. ವೇದಾಂತವನ್ನು ಕೂಡಿಸು ಓದಿ ಲೋಪ ಸಂಧಿ. ಪ್ರಶ್ನೆ 3, ನಾಚಿದಡೆಂತಯ್ಯ. ನಾಚಿದಡೆ ಕೂಡಿಸು ಎಂತಯ್ಯ ಲೋಪ ಸಂಧಿ. ಪ್ರಶ್ನೆ 4, ಸ್ಥಾವರಕ್ಕಳಿವುಂಟು. ಸ್ಥಾವರಕ್ಕೆ ಕೂಡಿಸು ಅಳಿವುಂಟು ಲೋಪ संधि। ये था। नेक्स्ट बिट आप देखेंगे। तत्सम तद्भव। ब्रह्म ब्रह्म, शिरा सिरा, पुण्य ಹೊನ್ಯ, ಭೃಂಗ ಮಿಂಗ. ವಿರುದ್ಧಾರ್ಥಕ ಪದಗಳು. ಬಡವ ಶ್ರೀಮಂತ, ಪುಣ್ಯ ಪಾಪ, ಫಲ ನಿಷ್ಫಲ,
शब्द, निशब्द ये थे आपके वचनಗಳು पोएम के सभी वचना के सभी लेसन नोट्स। इसका एक्सप्लेनेशन वीडियोस मैं अब एंड स्क्रीन में लगाता हूँ, आपको अगर ज़रूरत है तो आप एक्सप्लेनेशन वीडियो भी देख सकते हैं। आई होप आपको ये हेल्प हो। थैंक यू।